ಅದಾದಮೇಲೆ ನನಗೆ ಬಂದಿದ್ದು ಫಸ್ಟ್ ಥಾಟ್ ಏನಪ್ಪ ಅಂತಂದರೆ ಒಂದು ಚಾನಲ್ ನೇಮ್ ಗೊತ್ತಾಯಿತು ಯೂಟ್ಯೂಬಲ್ಲಿ. ನನಗೆ ಆ್ಯಕ್ಚುಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ಸ್ಪಿರಿಚುವಲ್ ಜರ್ನಿ. ಗರ್ಭಗುಡಿಯಲ್ಲಿ ಬಂದು ನೆಲೆಸಿರುವ ಭಗವಂತನ ಆರಾಧನೆಯೇ ಈ ಗರ್ಭ ಸಂಸ್ಕಾರ ಅಂತ ಮಾಡ್ತೀವಿ ಅನ್ನೋ ರೀತಿ ಮಾಡೋದಲ್ಲ, ಫಾರ್ ದ ಸೇಕ್ ಆಫ್ ಇಟ್ ಅಂತ ಹೇಳ್ತಾರಲ್ಲ ಆ ರೀತಿ. ನಾನು ಒಂದು ತಾಯಿಯಾಗಿ ಇನ್ನೊಂದು ತಾಯಿಗೆ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಹಾಯ್, ನನ್ನ ಹೆಸರು ಲಾವಣ್ಯ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಆ್ಯಂಡ್ ನಾನು ಏನು ಮಾತಾಡ್ತಿರೋದು ಇವತ್ತು ಅಂತ ಅಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಬಗ್ಗೆ. ನನಗೆ ಸೆಕೆಂಡ್ ಟೈಮ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಐ ವಾಸ್ ಹ್ಯಾಪಿ, ಕನ್ಫ್ಯೂಸ್ಡ್, ಓವರ್ವೆಲ್ಮ್ಡ್. ತುಂಬಾ ಓವರ್ ಥಿಂಕ್ ಮಾಡ್ತಾಯಿದ್ದೆ, ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಆಗ ನಾನು ವಿಶ್ವ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಫೈನಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ನನಗೆ ಬಂದಿದ್ದು ಫಸ್ಟ್ ಥಾಟ್ ಏನಪ್ಪ ಅಂತಂದರೆ ಗರ್ಭ ಸಂಸ್ಕಾರ ಅನ್ನೋದು. ಯಾಕಂದರೆ ಗರ್ಭ ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಪ್ರತಿಯೊಂದು ಗರ್ಭಿಣಿ ವುಮೆನ್ಸ್ಗೂ ಗೊತ್ತಿರಬೇಕು ಅಂತ ನಾನು ಬಯಸ್ತೀನಿ. ಸೊ ಏನಪ್ಪ ಇದು ಗರ್ಭ ಸಂಸ್ಕಾರ, ನನಗೆ ಹೇಗೆ ಇದ್ರ ಬಗ್ಗೆ ಗೊತ್ತಾಯಿತು? ಆ್ಯಕ್ಚುಲಿ ಫಸ್ಟು ಟೈಮ್ ನಾನು ಪ್ರೆಗ್ನೆಂಟ್ ಇದ್ದಾಗ ಕೊನೆಯಲ್ಲಿ ಇನ್ನೇನು ಡೆಲಿವರಿ ಆಗೋ ಟೈಮ್ ಹತ್ತಿರ ಬರ್ತಿದೆ ಅನ್ನೋ ಟೈಮಲ್ಲಿ ಗರ್ಭ ಸಂಸ್ಕಾರದ ಬಗ್ಗೆ ಗೊತ್ತಾಗಿತ್ತು. ಬಟ್ ಇನ್ ಡೆಪ್ತಾಗಿ ನನಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ತುಂಬಾ ರಿಸರ್ಚ್ ಮಾಡಿದ್ದೆ ನಾನು. ಏನೇನು ಸಣ್ಣ ಪುಟ್ಟ ಗೊತ್ತಾಗಿತ್ತು ಅದನ್ನು ನಾನು ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಸ್ಟಾರ್ಟಿಂಗಿಂದನೇ ನಾನು ಅದನ್ನು ಫಾಲೋ ಮಾಡೋಣ ಅಂತ ತುಂಬ ಗಟ್ಟಿ ನಿರ್ಧಾರ ತೊಗೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋದಾಗ ನನಗೆ ಒಂದು ಚಾನಲ್ ನೇಮ್ ಗೊತ್ತಾಯಿತು. ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ, ಗರ್ಭ ಸಂಸ್ಕಾರ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಪ್ಲೀಸ್ ಚೆಕ್ ಮಾಡಿ ಆಯಿತಾ. ಅದರಲ್ಲಿ ಕನ್ನಡದಲ್ಲಿ ನೀಟಾಗಿ ಎಲ್ಲ ಹೇಳ್ತಾರೆ ಗರ್ಭ ಸಂಸ್ಕಾರ ಅಂದರೆ ಏನು, ಏನಕ್ಕೆ ಅದನ್ನು ನಾವು ಮಾಡಬೇಕು, ಪ್ರೆಗ್ನೆಂಟ್ ಲೇಡೀಸ್ ಯಾವ ರೀತಿ ಅವರು ಆ 9 ಮಂತ್ಸ್ನ ಸ್ಪೆಂಡ್ ಮಾಡಬೇಕು, ಅದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಮಗುಗೆ, ಪ್ರತಿಯೊಂದನ್ನು ಅವ್ರು ಅದರಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಒಂದಾದ್ಮೇಲೆ ಒಂದು ವೀಡಿಯೋಸ್ ನೋಡ್ತಾ ಹೋದೆ. ತುಂಬಾ ವಿಷಯಗಳು ಗೊತ್ತಾಗ್ತಾ ಹೋಯಿತು. ಅವರು ಅದರಲ್ಲಿ ಪುರಾಣಗಳಲ್ಲಿ ರಾಜ ರಾಣಿಯರಾಗಲಿ ಹೇಗೆ ಅವರು ಗರ್ಭ ಸಂಸ್ಕಾರ ಕೊಡ್ತಾಯಿದ್ರು, ಅವರಿಗೆ ಋಷಿಮುನಿಗಳು ಯಾವ ರೀತಿ ಇದನ್ನು ಹೇಳ್ಕೊಡ್ತಾಯಿದ್ರು, ಅವ್ರಿಗೆ ಗುರುಗಳು ಅಂತ ಇರ್ತಿದ್ರು ಆಗ, ಗುರುದೇವರು ಅಂತ ಅವ್ರು ಹೇಳ್ಕೊಡ್ತಾಯಿದ್ರು ಅಂತ ಹೇಳ್ತಾರೆ. ಸೊ ಅದರಿಂದ ಯಾವ ಥರ ಮಕ್ಕಳು ಹುಟ್ಟುತ್ತಾಯಿದ್ರು ಪ್ರತಿಯೊಂದೂ ಅವ್ರು ಹೇಳ್ತಾರೆ. ಸೊ ಇದನ್ನು ಹೀಗೆ ನೋಡ್ತಾ ಇನ್ನೂ ತಿಳ್ಕೊಬೇಕು ಅನ್ನೋ ಕುತೂಹಲ ಹೆಚ್ಚಾಯಿತು. ಅವ್ರದ್ದೇ ಯಾವುದೋ ಒಂದು ವೀಡಿಯೋದಲ್ಲಿ ಅವರು ವಾಟ್ಸಪ್ ಕ್ಲಾಸಸ್ ತೊಗೊತಾರೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದಕ್ಕೆ ಜಾಯಿನ್ ಆದೆ. ಡೈಲಿ ಅದರಲ್ಲಿ ಸಿಂಪಲ್ ಪ್ರಾಕ್ಟೀಸಸ್ ಸೆಂಡ್ ಮಾಡ್ತಾರೆ, ಒಂದಷ್ಟು ವೀಡಿಯೋಸು, ಅಫಿರ್ಮೇಷನ್ಸು ಇದನ್ನೆಲ್ಲ ಸೆಂಡ್ ಮಾಡ್ತಾ ಇರ್ತಾರೆ. ಅದೆಲ್ಲ ಒಂದೊಂದೇ ವೀಡಿಯೋಸ್ ನೋಡ್ತಾ ಇದ್ದಾಗಲೂ ತುಂಬಾ ತಿಳ್ಕೊಳ್ಳೋದಿದೆ ನಮಗೆ ಅಂತ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ಸ್ಪಿರಿಚುವಲ್ ಜರ್ನಿ ಆಗಿಬಿಟ್ಟಿದೆ. ನನಗೆ ಮೊದಲೆಲ್ಲ ಅಷ್ಟೊಂದು ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಯಾವಾಗಲೂ ಜಸ್ಟ್ ಏನಂದರೆ ಭಕ್ತಿ ಇತ್ತು, ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ, ಅದೆಲ್ಲ ಕಾಮನ್, ಓಕೆನಾ. ಬಟ್ ಯಾವುದೇ ರೀತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂದರೆ ಆ ದೇವಸ್ಥಾನದ ಹಿನ್ನೆಲೆ ತಿಳ್ಕೊಳ್ಳೋದಾಗಲಿ ಅಥವಾ ಆ ದೇವ್ರ ಬಗ್ಗೆ ಇನ್ನೂ ಇನ್ ಡೀಟೇಲಾಗಿ ಅವ್ರು ಯಾವ ರೀತಿ ಅವ್ರ ಜೀವನನ ನಡೆಸಿದ್ರು ಅನ್ನೋದನ್ನು ತಿಳ್ಕೊಳ್ಳೋದಾಗಲಿ, ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಬರ್ತಾ ಇರಲಿಲ್ಲ. ಫಿಲಮ್ಸಲ್ಲಿ ಬರ್ತಿತ್ತು, ಅದನ್ನು ನೋಡ್ತಾ ಇದ್ವಿ ಅಷ್ಟೇ. ಅದು ಬಿಟ್ಟು ಜಾಸ್ತಿ ಫಿಲಾಸಫಿ ಆಗಲಿ, ನಮ್ಮ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಆಗಲಿ, ನಮ್ಮ ಸ್ಪಿರಿಚುವಲ್ ಲೀಡರ್ಸ್ ಬಗ್ಗೆ ಆಗಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ನನಗೆ. ಬಟ್ ಯಾವಾಗ ಇವ್ರ ಕಡೆಯಿಂದ ನನಗೆ ಒಂದು ಬುಕ್ ಬಗ್ಗೆ ಗೊತ್ತಾಯಿತು ಆಯಿತಾ, ಗರ್ಭ ಸಂಸ್ಕಾರ ಅಂತ. ಗರ್ಭ ಸಂಸ್ಕಾರ ಅನ್ನೋ ಬುಕ್, ಈ ಬುಕ್ ಬಗ್ಗೆ ಗೊತ್ತಾಯಿತು. ಈ ಬುಕ್ ತೊಗೊಂಡು ನಾನು ಓದೋದಕ್ಕೆ ಶುರು ಮಾಡಿದೆ. ಇದು ಕನ್ನಡದಲ್ಲಿದೆ, ಕಂಪ್ಲೀಟ್ ಕನ್ನಡದಲ್ಲಿ ಆಯಿತಾ. ಈ ಕನ್ನಡ ಬುಕ್ಕನ್ನು ಓದಬೇಕಾದ್ರೆ ನನಗೆ ಏನು ಅನ್ನಿಸ್ತು ಅಂತಂದರೆ, ನಮ್ಮ ಸರಳ ಕನ್ನಡ ಭಾಷೆಯಲ್ಲಿ ಇರೋ ಬುಕ್ಸ್ನ ನಾವು ಓದಬೇಕಾದ್ರೆ ನಮಗೆ ಅದು ಎಷ್ಟು ಇನ್ ಡೆಪ್ತಾಗಿ ಅರ್ಥ ಆಗುತ್ತೆ ಅಂತ ಅಂದರೆ ಒಂಥರ ಟಚ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಆ ಮದರ್ ಟಂಗ್ ಅಲ್ವಾ, ನಮ್ಮ ಮದರ್ ಟಂಗ್ ಆಗಿರೋದ್ರಿಂದ ತುಂಬಾ ಟಚ್ ಆಗುತ್ತೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ ತಿಳ್ಕೊಬೇಕು ಅನ್ನೋ ಆಸಕ್ತಿ ಹೆಚ್ಚಾಗ್ತಾ ಹೋಯ್ತು ನನಗೆ. ಇದರಲ್ಲಿ ಒಂದು ಕೋಟ್ ಎಷ್ಟು ಚೆನ್ನಾಗಿದೆ ನೋಡಿ, ಇದು ಕೋಟು. ನಮ್ಮ ಗರ್ಭಗುಡಿಯಲ್ಲಿ ಬಂದು ನೆಲೆಸಿರುವ ಭಗವಂತನ ಆರಾಧನೆಯೇ ಈ ಗರ್ಭ ಸಂಸ್ಕಾರ ಅಂತ. ಸೊ ನಿಜವಾಗ್ಲೂ
ಈ ಬುಕ್ ಮಾತ್ರ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸು ಓದಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ತೊಗೊಂಡು ಓದಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ತುಂಬ ಕಲಿಯೋದಿದೆ ಅಂತ ಹೇಳ್ಬೋದು. ಯಾವ ರೀತಿ ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ಇದರಲ್ಲಿದೆ. ಇದಾದ ಮೇಲೆ ನಾನು ಇದೇ ಬುಕ್ ಓದಿದ್ದಾದಮೇಲೆ ತುಂಬ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. ಬೇರೆ ಸ್ಪಿರಿಚುವಲ್ ಲೀಡರ್ಸ್ ಬಗ್ಗೆ ತಿಳ್ಕೊಬೇಕು, ಇನ್ನೊಂದಷ್ಟು ನಾನು ಕಲಿಯೋದಿದೆ ಅಂತೇಳಿ ಭಗವದ್ಗೀತೆ, ರಾಮಾಯಣ ಈ ಥರ ಬುಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸರಳ ಕನ್ನಡದಲ್ಲಿ ಎಲ್ಲಿ ಸಿಗುತ್ತೆ ಅದನ್ನೆಲ್ಲ ರಿಸರ್ಚ್ ಮಾಡೋದು, ತರಿಸ್ಕೊಳ್ಳೋದು, ಓದೋದು. ಅಂದರೆ ನಾನು ಯಾವುದನ್ನು ಕಂಪ್ಲೀಟಾಗಿ ಏನು ಓದಿ ಮುಗಿಸಿಲ್ಲ, ಬಟ್ ಓದ್ತಾ ಇದ್ದೀನಿ ಅಂತ ಹೇಳ್ಬೋದು. ಬಟ್ ಓದೋ ಟೈಮಲ್ಲಿ ನನಗೆ ಯಾವ ರೀತಿ ಫೀಲ್ ಆಗುತ್ತೆ, ಆ ಇಮೋಷನ್ಸು, ಆ ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಹೇಳ್ತಾರಲ್ಲ, ತುಂಬಾ ರೋಮಾಂಚನ ಆಗುತ್ತೆ. ಅವ್ರ ಕಥೆಗಳನ್ನ ಕೇಳಬೇಕಾದ್ರೆ, ತಿಳ್ಕೊಬೇಕಾದ್ರೆ ಇನ್ನಷ್ಟು ತಿಳ್ಕೊಬೇಕು ಅನ್ನೋ ಕುತೂಹಲ ಹೆಚ್ಚಾಗುತ್ತೆ. ಸೊ ಇದೇ ರೀತಿ ಎಲ್ಲನೂ ಮಾಡ್ತಾ ಹೋದೆ. ನಾನೆಲ್ಲ ಪಾಯಿಂಟ್ಸ್ ಬರೆದಿಟ್ಕೊಂಡಿದ್ದೀನಿ, ಯಾವುದೂ ಮಿಸ್ ಆಗಬಾರ್ದು ಅಂತ. ಇವರು ಇದರಲ್ಲಿ ತುಂಬ ಸಿಂಪಲ್ಲಾಗಿ ಒಂದಷ್ಟು ಪ್ರಾಕ್ಟೀಸಸ್ನ ಹೇಳ್ಕೊಡ್ತಾರೆ. ಏನಪ್ಪ ಅಂತ ಅಂದರೆ, ಟಾಕ್ ಟು ಬೇಬಿ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ನಮ್ಮ ಮಗುವಿನ ಜೊತೆ ಮಾತಾಡೋದು, ನಾರ್ಮಲಾಗಿ ಹೇಗೆ ಮಾತಾಡ್ತೀವಿ ಬೇರೆ ಜನರ ಜೊತೆ, ಅದೇ ರೀತಿ ನಮ್ಮ ಮಗು ಜೊತೆ ಮಾತಾಡಬೇಕು. ಯಾವ ರೀತಿ ಮಾತಾಡಬೇಕು ಅಂತ ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಇದಾದಮೇಲೆ ಕಾಮಾಗಿರಬೇಕು ಮತ್ತು ಕನೆಕ್ಷನ್ ಇಟ್ಕೊಂಡಂದರೆ ನಾವು ತುಂಬ ಫೀಲಿಂಗಲ್ಲಿ ಮಾತಾಡಬೇಕು. ಜಸ್ಟ್ ನಾವು ಮಾಡ್ತೀವಿ ಅನ್ನೋ ರೀತಿ ಮಾಡೋದಲ್ಲ, ಫಾರ್ ದ ಸೇಕ್ ಆಫ್ ಇಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಅಲ್ಲ. ನಾವು ನಮ್ಮ ಮಗು ನಮ್ಮ ಮಾತು ಕೇಳಿಸ್ಕೊತಾ ಇದೆ, ನಮಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋ ಥರ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ಸೊ ಆ ರೀತಿ ಮಾಡಿದಾಗ ಅದು ಎಷ್ಟು ಕನೆಕ್ಟೆಡ್ ಆಗಿರುತ್ತೆ, ಎಷ್ಟು ಬಾಂಡಿಂಗ್ ಡೆವಲಪ್ ಆಗುತ್ತೆ ಬೇಬಿಗೆ ಮತ್ತು ತಾಯಿಗೆ ಅಂತ ಅಂದರೆ ತುಂಬಾ ಯೂಸಸ್ ಇದೆ ಇದರಿಂದ. ಇದೆಲ್ಲ ಪ್ರಾಕ್ಟೀಸಸ್ ಹೇಳ್ಕೊಡ್ತಾರೆ. ಇದೆಲ್ಲ ಪ್ರಾಕ್ಟೀಸಸ್ ಡೈಲಿ ಲೈಫಲ್ಲಿ ಡೈಲಿ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇದರಿಂದ ಆಬ್ವಿಯಸ್ಲಿ ಸ್ಪಿರಿಚುವಲ್ ಇಂಟ್ರೆಸ್ಟ್ ಗ್ರೋತ್ ಆಯಿತು. ಸೊ ನಾನು ಈ ವಿಡಿಯೋ ಯಾಕಪ್ಪ ಮಾಡ್ತಾಯಿದ್ದೀನಿ, ನನಗೇನು ಗೊತ್ತು ಇದನ್ನು ಮಾಡೋದಕ್ಕೆ ಅಂತ ಅಂದರೆ, ನಾನು ಯಾವುದ್ರಲ್ಲೂ ಎಕ್ಸ್ಪರ್ಟ್ ಏನಲ್ಲ. ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂತ ನಾನು ಮಾಡ್ತಾಯಿಲ್ಲ. ಐ ಆಮ್ ಜಸ್ಟ್ ಎ ಮದರ್, ಆಯಿತಾ. ನಾನು ಒಂದು ತಾಯಿಯಾಗಿ ಇನ್ನೊಂದು ತಾಯಿಗೆ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಇದರಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂತಂದರೆ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಇನ್ ಕೇಸ್ ನಿಮಗೆ ಗರ್ಭ ಸಂಸ್ಕಾರ ಅಂದರೆ ಏನು, ಟಾಕ್ ಟು ಬೇಬಿ ಕಾನ್ಸೆಪ್ಟ್ ಬಗ್ಗೆ ಆಗಲಿ, ಅಥವಾ ಈ ಗರ್ಭ ಸಂಸ್ಕಾರ ಬುಕ್ ಬಗ್ಗೆ ಆಗಲಿ ಇನ್ನೂ ಏನಾದರೂ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ, ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಪ್ಲೀಸ್ ಕಮೆಂಟ್ಸಲ್ಲಿ ಕ್ವೆಶ್ಚನ್ಸ್ ಕೇಳಿ. ನನಗೆ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ರಿಸರ್ಚ್ ಮಾಡಿ ಆದರೂ ನಾನು ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಸ್ಟೋರಿ ಕೇಳಿದ್ದಕ್ಕೆ. ನಿಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಒಂದು ಸ್ವಲ್ಪ ಕನೆಕ್ಟೆಡ್ ಫೀಲ್ ಆದರೂ ನಿಮ್ಮ ಥರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.